ವಿಧಾನಸಭೆಯಲ್ಲಿಂದು ಹಲವು ವಿಷಯಗಳ ಮೇಲೆ ಚರ್ಚೆ ಆಯಿತು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುರಿತು ನಿಲುವಳಿ ಸೂಚನೆ ವೇಳೆ ಕೊಪ್ಪಳದ ಗ್ಯಾಂಗ್ ರೇಪ್ ಬಗ್ಗೆ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಲಾಯಿತು. ಶಿವಲಿಂಗೇಗೌಡರ ಭಾಷಣ, ಜಮೀರ್ ಲೆಕ್ಕ ತಪ್ಪಿತು. ಇನ್ನು ಪೊಲೀಸರ ಇಸ್ಪೀಟ್ ಆಟಗಳ ವಿಷಯಗಳು ಗಮನ ಸೆಳೆದವು. ಹಲವು ಪ್ರಮುಖ ವಿಧೇಯಕಗಳನ್ನು ಕೂಡ ಮಂಡಿಸಲಾಯಿತು. ಅದರ ಒಂದು ವರದಿ ನಿಮ್ಮ ಮುಂದೆ. ಲೆಕ್ಕ ಹೇಳಲು ಪರದಾಡಿದ ಸಚಿವ ಜಮೀರ್. ಸಚಿವರ ಲೆಕ್ಕದ ಮಾತು ಕೇಳಿ ಹೌಹಾರಿದ ಬಿಜೆಪಿ. ಇನ್ನು ಗುಣಾಕಾರ ಭಾಗಾಕಾರದ ಲೆಕ್ಕ ಹೇಳೋಕೆ ಹೋಗಿ ಸಚಿವ ಜಮೀರ್ ಪೇಚಿಗೆ ಸಿಲುಕಿದ್ರು. ಬಜೆಟ್ ಚರ್ಚೆಯ ಮೇಲೆ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಮಾತನಾಡ್ತಾ ಇದ್ರು. ಎಷ್ಟು ಬಡವರಿಗೆ ಮನೆಗಳನ್ನ ಕೊಟ್ಟಿದ್ದೀರಾ ಅಂತ ಪ್ರಶ್ನಿಸಿದ್ರು. ಈ ವೇಳೆ ಧ್ವನಿಗೂಡಿಸಿದ ಸಚಿವ ಜಮೀರ್ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಬಗ್ಗೆ ಪ್ರಸ್ತಾಪಿಸಿದ್ರು. ಕೇಂದ್ರದ ಅನುದಾನದ ಲೆಕ್ಕ ಹೇಳೋಕೆ ಹೋಗಿ ಪೇಚಿಗೆ ಸಿಲುಕಿದ್ರು. ಕೇಂದ್ರ ಸರ್ಕಾರ 1.5 ಲಕ್ಷ ಕೊಡುತ್ತೆ, ಅದರಲ್ಲಿ ಜಿಎಸ್ಟಿ ಅಂತ 1.38 ಲಕ್ಷ ವಾಪಸ್ ಪಡೆಯುತ್ತೆ ಅಂದ್ರು. ಇದಕ್ಕೆ ಬಿಜೆಪಿ ಶಾಸಕರು ಆಕ್ರೋಶ ಹೊರಹಾಕಿದ್ರು. ಕೇಂದ್ರದ ವಿರುದ್ಧ ಶಿವಲಿಂಗೇಗೌಡ ಗುಡುಗು. ಬಜೆಟ್ ಚರ್ಚೆ ವೇಳೆ ಪದೇ ಪದೇ ಲೇವಡಿ. ರಾಜ್ಯ ಬಜೆಟ್ನ ಮೇಲಿನ ಚರ್ಚೆ ವೇಳೆ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಪದೇ ಪದೇ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ರಾಜ್ಯ ಬಜೆಟ್ ಅನ್ನ ಸಾಲದ ಬಜೆಟ್ ಅಂತೀರಾ? ನಿಮ್ಮ ಕೇಂದ್ರ ಸರ್ಕಾರ 240 ಲಕ್ಷ ಕೋಟಿ ಸಾಲ ಮಾಡಿದೆ. ಪ್ರತಿಯೊಬ್ಬ ಪ್ರಜೆಯ ಮೇಲೆ 4,68,000 ಸಾಲ ಹೊರಿಸಿದೆ. ಮುಂದೆ ಹುಟ್ಟುವ ಮಗುವಿನ ಮೇಲೂ ಸಾಲ ಹೊರಿಸಿದೆ ಅಂತ ಕುಟುಕಿದ್ರು. ಕೆಪಿಎಸ್ಸಿ ಅಕ್ರಮಕ್ಕೆ ಸರ್ಕಾರದ ಬ್ರೇಕ್. ಕೆಪಿಎಸ್ಸಿ ಕಾಯ್ದೆಗೆ ತಿದ್ದುಪಡಿ ಬಿಲ್ ಅಂಗೀಕಾರ. ಕೊನೆಗೂ ಕೆಪಿಸಿಸಿ ಪರೀಕ್ಷಾ ಅಕ್ರಮಕ್ಕೆ ಕಡಿವಾಣ ಹಾಕುವ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ. ಕೆಪಿಎಸ್ಸಿಯ ಕೆಲವೊಂದು ನಿಯಮಗಳಿಗೆ ಬ್ರೇಕ್ ಹಾಕುವ ಬಿಲ್ ಅಂಗೀಕರಿಸಿದೆ. ಮೊನ್ನೆಯಷ್ಟೇ ನಡೆದ ಸಚಿವ ಸಂಪುಟ ಸಭೆಯಲ್ಲೂ ಇದನ್ನ ಪಾಸ್ ಮಾಡಲಾಗಿತ್ತು. ಅದನ್ನ ಸದನದಲ್ಲಿ ಮಂಡಿಸುವ ಮೂಲಕ ಸಮಗ್ರವಾಗಿ ಚರ್ಚೆ ಮಾಡಿ ಸರ್ವಾನುಮತದಿಂದ ಪಾಸ್ ಮಾಡಿದೆ. ಕೆಪಿಎಸ್ಸಿಯನ್ನ ಯುಪಿಎಸ್ಸಿ ರೀತಿಯಲ್ಲಿ ಮಾಡಿ ಅಂತ ಹಲವು ಶಾಸಕರು ಒತ್ತಾಯಿಸಿದ್ರು. ಪ್ರಸ್ತುತ ತಂದಿರುವ ಬಿಲ್ ಸ್ವಾಗತಿಸುತ್ತೇವೆ, ಮುಂದೆ ಮತ್ತಷ್ಟು ಅಂಶಗಳನ್ನ ಸೇರಿಸಿ ಅಂತ ಹಲವರು ಸಲಹೆ ನೀಡಿದ್ರು. ಸದನದಲ್ಲಿ ಪ್ರತಿಧ್ವನಿಸಿದ ಕೊಪ್ಪಳ ಗ್ಯಾಂಗ್ ರೇಪ್. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಬಿಜೆಪಿ ಆಕ್ರೋಶ. ಕಲಾಪ ಪ್ರಾರಂಭದಲ್ಲೇ ಕೊಪ್ಪಳದಲ್ಲಿ ನಡೆದ ವಿದೇಶಿ ಪ್ರಜೆಗಳ ಗ್ಯಾಂಗ್ ರೇಪ್ ಬಗ್ಗೆ ಬಿಜೆಪಿ ಶಾಸಕರು ಪ್ರಸ್ತಾಪಿಸಿದ್ರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಇಸ್ರೇಲ್ ಮಹಿಳೆ ಹೋಮ್ ಸ್ಟೇ ಮಾಲೀಕಳ ಮೇಲೆ ಅತ್ಯಾಚಾರ ನಡೆದಿದೆ. ಕನ್ನಡದ ಬಗ್ಗೆ ಅಪಮಾನ ಮಾಡಲಾಗಿದೆ. ಇಲ್ಲಿಯವರೆಗೆ ಯಾರ ಮೇಲೂ ಕ್ರಮ ಜರುಗಿಸಿಲ್ಲ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ರು. ಒಟ್ನಲ್ಲಿ ಇವತ್ತಿನ ಕಲಾಪದಲ್ಲಿ ಹಲವು ಮಹತ್ವದ ವಿಷಯಗಳ ಚರ್ಚೆ ಆಯಿತು. ಪ್ರಮುಖ ವಿಧೇಯಕಗಳು ಮಂಡನೆಯಾಗಿದ್ವು, ಕೆಲವು ಅಂಗೀಕಾರ ಆದವು. ಇದರ ಜೊತೆಗೆ ಬಜೆಟ್ ಮೇಲಿನ ಚರ್ಚೆ ವೇಳೆ ಹಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅಲ್ಲಲ್ಲಿ ಸರ್ಕಾರದ ಕಾಲೆಳೆಯುವ ಪ್ರತಿಪಕ್ಷಗಳ ವಿರುದ್ಧ ತಿರುಗಿ ಬಿದ್ದ ಘಟನೆಗಳು ನಡೆದವು. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.